ಈ ಪದ್ದಿ ಬೈಬೇಡ್ರಿ ಕಣತ್ತೆ, ಹೊಡಿಬೇಡ್ರಿ ಕಣತ್ತೆ, ಬುದ್ಧಿ ಕಲಿಸ್ಬೇಕು ಕಣತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಆ ಹಂಗೆಲ್ಲ ಕುಂತ್ಕೊಂಡ್ರೆ ಯೋಯ್ಕ್ಳು ಬುದ್ಧಿ ಕಲಿತವೆ. ಆ ನನಗಿನ್ನ ಚಿಕ್ಕಳ ಮಾತು ಕೇಳಕ್ಕಾಯ್ತದೆ? ನಾಲ್ಕು ಬಿಟ್ರೆ ಸುರೈತದೆ ಈ ಕಂತ್ರಿ ನನ್ನ ಮಗಂಗೆ ನೀ. ನನಗೆ ಗೊತ್ತಿರೋ ಹಬ್ಬಕ್ಕೆ ಬಾಗ್ಲು ಕಾಯ್ಕೊಂಡು ನಿಂತೀವ್ನಿ, ಯಾವಾಗ ಬತ್ತಾನೋ ಮನೆಗೆ ಯಾಕಡೆ ತಕೊಂಡು ಹೊಡಿಯೋಣ ಅಂತ ಹೇಳ್ಬಿಟ್ಟು. ಮನೆ ವಂಶದ ಮಾನ ಮರುವದಿ ಎಲ್ಲ 3 ಕಾಸು ಕರಾಜ್ ಆಗ್ತಾವನಲ್ಲ. ಏನಾರ ಒಸಿನ ಇವ್ನಿಗೆ ಏನಾರ ಐತ ಇವ್ನಿಗೆ ಹೇಳು. ಒಸಿನಾದ್ರೂ ಅಯ್ಯೋ ಬೇವರ್ಸಿ ಆಡ್ದಂಗೆ ಆಡ್ತಾವನಿ ಈ ಪೊದ್ದಿ. ಮಾತು ನಾನು ಕೇಳಕ್ಕಿಲ್ಲ. ಅವಳು ಮಾತು ಕಟ್ಕೊಂಡು ಹೋದ್ರೆ ನನ್ನ ಮಗ ಉದ್ಧಾರ ಆಯ್ತಾನ ಹೇಳು. ಬರಲಿ ಮಾಡ್ತೀನಿ ಏನು ಅಂತ ಇದು ಮಾಡ್ಬಿಟ್ಟು. ಈಗ ಬೀಗ್ರಿಗೆ ಏನಂತ ಉತ್ತರ ಕೊಡಲಿ ನಾನು, ರಾಧಂಗೆ ಏನಂತ ಉತ್ತರ ಕೊಡಲಿ ನಾನು ಹೇಳು. ಎಂತ ಕೆಲಸ ಮಾಡ್ಬಿಟ್ಟೆ ನಾನೇನು. ಇಷ್ಟಪಟ್ಬಿಟ್ಟು ರಾಧನೇ ಬೇಕು 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 ಅಂತ ಮಾಡ್ಕೊಂಬಿಟ್ಟು ಬಂದು ಎಂತ ತಿರ್ಬೋಕಿ ಕೆಲಸ ಮಾಡ್ಬಿಟ್ಟೆ ನಾನಂತೂ. ಈ ಬೇವರ್ಸಿ ಇಂಥ ಆಟ ಆಡ್ತಾನೆ ಅಂತ ಯಾರಿಗೆ ಗೊತ್ತಿತ್ತು? ಅತ್ತೆ ಏನು ಸಾರು ಮಾಡಲಿ ಅತ್ತೆ ಇವತ್ತು? ಅಯ್ಯೋ ನನಗಂತೂ ಹೆಂಗಾಗ್ಬಿಟ್ಟೈತೆ ಅಂದರೆ ಈಗಲೇ ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಕಣಮ್ಮಿ. ನೀ ಸುಮ್ಕೆ ಇರು. ನೀನು ಗಂಡ ಬರಲಿ, ನೀನು ಗಂಡನ ತಾಗ ಮಾತಾಡ್ತೀನಿ. ಅಲ್ಲ ಮೊದಲೇ ನೀನೆಲ್ಲ ಇಸ್ಯನು ಹೇಳ್ಬೇಕಿತ್ತು ತಾನೇ ನಿನ್ನ ಗಂಡನ ಕತೆ ಎಲ್ಲನೂ. ಏನು ಮಾಡಲಿ ಅತ್ತೆ ಪೊದ್ದಿ ಏನು ಹೇಳ್ಬೇಡ ಸುಮ್ಮನಿರು. ಈಗಲೇ ನೀನಿಯಾ ನಿಧಾನಕ್ಕೆ ನಾನು ಎಲ್ಲ ನೋಡ್ಕೊಂಡು ಏನೋ ಒಂದು ಮಾಡನಿ ಅಂತ ಹೇಳ್ತಿದ್ಲು. ಅದಕ್ಕೇನಿಯಾ ನಾನೇನಿಯಾ ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಆದೆ. ಹೋಗಿ ಆ ಚಿಕ್ಕ ಹುಡುಗಿ ಮಾತು ಕೇಳ್ತಿಯಲ್ಲ ಮೀ. ನಿನಗೆ ಅಂತ ಹೇಳ್ಬಿಟ್ಟು ನಿನ್ಗೇನು ತಲೆನಾಗ ಬುದ್ಧಿ ಇಲ್ವಾ? ನಿಂಗೆ ದೇವರು ತಲೆನಾಗ ಬುದ್ಧಿ ಕೊಟ್ಟಿಲ್ವಾ ಹೇಳು ನಿನಗೆ? ನೀನು ಬರೀ ಆ ಹುಡುಗಿ ಮಾತು ಕಟ್ಕೊಂಡು ಆ ಹುಡುಗಿ ಮಾತು ಕೇಳ್ತಿದ್ದೀಗಲ್ಲ ನೀನು. ಇವನು ಬಂದಿರೋದು ನಿಂಗೆ ದೊಡ್ಡಪ್ಪತ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಏನಿಯಾ. ಅಯ್ಯೋ ಬುಡತ್ತಾಗಿ ಅವತ್ತೇ ಹೇಳಿದ್ರೆ ಇವತ್ತು ಇಲ್ಲಿ ಗಂಟ ಮುಂದುವರಿಯಕ್ಕೆ ಬಿಡ್ತಿದ್ದ ನಾನು ಅವನ್ನ. ಜಾಡ್ಸೋದ್ಬಿಟ್ಟು ಮೂಲೆ ಕೂರಿಸ್ತಿರ್ಲಿಲ್ವಾ? ಹೋಗಿ ಅವಳು ಮಾತು ಕಟ್ಕೊಂಡು ಎಂಥ ಕೆಲಸ ಮಾಡ್ಬಿಟ್ಟೆ ನೀನಂತೂ. ಅವಳು ಹೇಳ್ತಾಳೆ ನೀನು ಕೇಳಿಸ್ಕ. ನನ್ನ ಮಗ ಬರಲಿರು ಇವತ್ತು ನಾನು ಮಾತಾಡ್ತೀನಿ ನೋಡಮ್ಮಿ. ನಿನ್ನ ನಾನು ಒಪ್ಪಿ ಮೆಚ್ಚಿ ಮನೆಗೆ ಸೊಸೆ ಮಾಡ್ಕೊಂಬಿಟ್ಟು ಬಂದಿರೋದು. ಹಂಗೆಲ್ಲನೂ ಅನ್ಯಾಯ ಬಿಡ್ತೀನ ನೋಡ್ತೀನಿರು. ನಾನು ಮಾತಾಡ್ತೀನಿ ನನ್ನ ಮಗಂತಾಗಿ. ಬರಲಿ ಮನೆಗೆ ಬರಲಿ ಇವತ್ತು. ನಾನು ಕಣ್ಣಾರೆ ನೋಡ್ಬಿಟ್ಟೆ. ಅಯ್ಯೋ ನನಗೇನು ಗೊತ್ತಿತ್ತು ಇಂಥ ಅಲ್ಕ ಕೆಲಸ ಮಾಡ್ತಿರ್ತಾರೆ ನನ್ನ ಮಕ್ಕಳು ಈಚೆ ಕಡೆ ಹೋಗ್ಬಿಟ್ಟು ಅಂತ. ಒಬ್ಬೊಬ್ಬನು ನನ್ನ ದಿಕ್ಕಿಗೆ ಹೋಯ್ತಾನೆ. ನಾನು ಆ ಕ್ಯಾಮೆ ಮಾಡ್ತೀನಿ ಈ ಕ್ಯಾಮೆ ಮಾಡ್ತೀನಿ ಅಂತ. ಅದು ಯಾಕೆ ಕ್ಯಾಮೆ ಮಾಡ್ಕೊಂಬಿಟ್ಟು ಬರ್ತಾರೋ ನಾ ಕಾಣೆ. ಮತ್ತೆ ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು ದಿನ ಹಿಂಸೆ ಕೊಡ್ತಾರೆ ಕಣತ್ತೆ ನಿಮ್ಮ ಮಗ. ನಾನು ಪದ್ದಿಗೆ ಹೇಳ್ತಾನೆ ಇದ್ದೆ ಸರಿ ನೋಡೋಣ ಸುಮ್ಮನಿರು ನಾನು ಏನಾರ ಮಾಡ್ತೀನಿ ಅಂತ ಹೇಳಿ ಸುಮ್ಮನಿರ್ಸಿದ್ದು. ದಿನ ಡೈವರ್ಸ್ ಪೇಪರ್ ತಗೊಬಿಟ್ಟು ಬಂದು ಸೈನ್ ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಚಿತ್ರ ಹಿಂಸೆ ಕೊಡ್ತಾವ್ರೆ ಕಣತ್ತೆ. ನನಗೂ ಸಹಿಸ್ಕೊಳಕ್ಕಾಯ್ತಿಲ್ಲ. ತವ್ರ ಮನ್ಗೆ ಹೋಗೋನಿ ಅಂತಂದರೆ ನಮ್ಮಮ್ಮ ಗಂಡನ ಬಿಟ್ಟು ಬಂದರೆ ಮಾನ ಮರ್ವಾದಿ ಹೋಯ್ತದೆ. ಮಾನ ಮರ್ವಾದಿ ಪ್ರಶ್ನೆ ಗಂಡನ ಬಿಟ್ಬಿಟ್ಟು ಬರಬೇಡ ಅಂತ ನಮ್ಮಮ್ಮ ಒಂದು ಹತ್ರ ಕೂಗಾಡ್ತದೆ. ಇನ್ನಿಲ್ಲಿರನಿ ಅಂತಂದರೆ ಇಲ್ಲಿ ನನ್ನ ಗಂಡ ದಿನ ನನ್ನನ್ನು ಬೊಡಿಯೋದೇ ಮಾಡ್ತಿರ್ತಾನೆ. ಏನು ಮಾಡನಿ ಕಣತ್ತೆ, ನನ್ನ ಹಣೆ ಬರಹ ಸರಿ ಇಲ್ಲ. ಅದಕ್ಕೆ ಈ ಮನೆ ಕೆಲಸದೋಳ್ ಥರ ನೀನು ಸುಮ್ಮನೆ ಜೀವನ ಮಾಡ್ತಾ ಇವ್ನಿ. ನಾನು ಯಾರಿಗೆ ಹೇಳನಿ ಯಾರಿಗೆ ಬಿಡನಿ ಹೇಳಿ. ಕಟ್ಕೊಂಡಿರೋನೇ ನೆಟ್ಗಿಲ್ಲ ಅಂತಂದಮೇಲೆ ಇನ್ನು ಯಾರಿಗೆ ತಾನೇ ಹೇಳೋಕ್ಕಾಯ್ತದೆ ಹೇಳಿ ನೀವೇನೇನೆ. ನೀನು ನನಗೊಂದು ಮಾತು ತಿಳಿಸ್ಬೇಕಿತ್ತು ಹೇಳು. ಅವಾಗೊಂದು ಮಾತು ಹೇಳಿದ್ರೆ ಇವತ್ತು ಇಲ್ಲಿ ಗಂಟ ಗೊತ್ತಿರಲಿಲ್ಲ. ಹಬ್ಬೆ ವರ್ಷಿ ಮುಂಡೆಯಿಂದ ಎಂತೆಂತ ಆಯ್ತೈತೆ ನೋಡು ಕೆಲಸ. ಆ ಭದ್ರಮ್ಮನು ಪೋಟ್ವೆಂಟಿ, ಮಗಳು ಪೋಟ್ವೆಂಟಿ. ಸೊರೋಯ್ತು ಬಿಡು ಇಬ್ರಿಗೂ. ಈಡು ಜೋಡು ಸರಿಯಾಗೈತೆ. ಅದೇನು ಮಾನ ಮರುವುದಿಲ್ವ ಮದುವೆ ಆಗಿರೋ ಹುಡುಗನಿಂದ ಬೀಳಕ್ಕೆ? ನಾನೇ ಒಂದು ಕಿತ ಹೋಗಿ ಮಕ್ಕೋಗ್ಬಿಟ್ಟು ಬರ್ತೀನಿ ಸುಮ್ಕಿರು. ಯಾಕೋಸ್ ಮಕ್ಕೋಗ್ಬಿಟ್ಟು ಬರ್ತೀನಿ. ಇಂಥ ಕೆಲಸ ಮಾಡೋದು ಮದುವೆ ಮಾಡ್ಕೊಂಡ್ರೋ ನಿಂದೆ ಬಿದ್ದಿದ್ದೀಗಲ್ಲ ನೀನು. ಮಾನ ಮರುವುದಿಲ್ವ ನಿಂಗೆ ಅಂತ ಹೇಳ್ತೀನಿ. ಅತ್ತೆ ಬಂದ್ರು ಅತ್ತೆ. ಎಲ್ಲಗ್ಲ ಹೋಗಿದೆ ಈ ಸತ್ತು? ಏನಮ್ಮ ಗಂಡಸ್ರು ಅಂದ್ಮೇಲೆ 1000 ಕೆಲಸ ಇರ್ತವೆ. ಹೋಯ್ತಿವಿ ಬತ್ತೀವಿ. ನಮ್ಗೇನು ಮನೆಯನ್ನ ಕುತ್ಕೊಂಡು ಸುಮ್ಮನೆ ಕುಂತ್ಕೊಳ್ಳೋ ಕೆಲಸವೇನು ಇರೋದು? ನಮ್ಗೆ ಎಷ್ಟು ಕೆಲಸ ಇರ್ತವೆ. ಅದೇನೋ ಹೊಸದಾಗಿ ಹೇಳ್ತಿದ್ಯಲ್ಲ ಎಲ್ಲೋಗಿದ್ದೆ ಏನ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು. ಹೂ ಕಣಪ್ಪ 1000 ಕೆಲಸ ಇತ್ತವ್ ನೋಡಿದೀನಿ. ಆ ಕಿತ್ತೋಗಿರೋ ಭದ್ರಮ್ಮನ ಮಗಳ ಜೊತೆ ಕೈ ಹಿಡ್ಕೊಂಡು ತಿರುಗೋದು ದೊಡ್ಡ ಕೆಲಸನೇ ತಾನೇ. ಅಮ್ಮ ನಾನೆಲ್ಲಿ ಹಿಡ್ಕೊಂಡಿದ್ದೆ ಎಲ್ಲನೂ ಇವಳೆಲ್ಲ ಬಿಲಾಲಿ ಎಲ್ಲ ಸುಮ್ಕೇನೇ ನನ್ಗೂ ಅಮ್ಮಂಗೂ ತಂದಿಕ್ತಾವಳೆ. ಇವಳೇನೇ ಸರಿ ಇಲ್ಲ ಕಣಮ್ಮ. ನನ್ನ ಬಗ್ಗೆ ಬೇಕಂತಾನೆ ನೀ ಎಲ್ಲ ಹೇಳ್ತಾಳೆ. ಅವಳು ಹೇಳಿದ್ದೆಲ್ಲ ನಂಬಕ್ ಹೋಗ್ಬೇಡ ನೀನು. ಏನೇ ರಾಧಿ ತಂದ್ಬಿಟ್ಟು ಆಗ್ಲೇನೆ ಫಿಟ್ಟಿಂಗ್ ಇಕ್ತಾ ಇದೆಯಾ ನೀನು? ಕಂತ್ರಿ ನಿನ್ನಿಂದಾನೇ ಇವತ್ತು ನಮ್ಮ ಮನೆಯೆಲ್ಲ ಹಾಳಾಗೋಯ್ತಿರೋದು ಅಂತ ಹೇಳಿದ್ರೆ ನಮ್ಮಮ್ಮಂಗೆ ಏನೇನು ಹೇಳಿದ್ಯಾ ಫಿಟ್ಟಿಂಗು ಸುಳ್ಸುಳು ಎಲ್ಲನೂ. ಇವಳೇ ಸರಿ ಇಲ್ಲ. ಮೊದಲು ಯಾವನ ಹತ್ರ ಮಾತಾಡ್ಕೊಂಡು ಕುಂತಿರ್ತಾಳೆ. ನನ್ನ ವಿಷಯ ಒಳಗೆ ಬಂದ್ಬಿಟ್ಲು ದೊಡ್ಡದಾಗೆ. ಅಮ್ಮ ಇವಳು ಮಾತು ತಲೆಗೆ ಹಾಕಬೇಡ ಕಣಮ್ಮ. ಅಪ್ಪ ನನಗೆ ಯಾಕಮ್ಮ ಹೊಡಿತಾ ಇದ್ಯಾ?
ಮಾಡಿರೋ ತೆಪ್ಪೆಲ್ಲ ಅವಳು ಹೊಡಿಬೇಕು ನೀನು, ನನಗೆ ಯಾಕೆ ಹೊಡಿತಾ ಇದ್ಯಾ? ಅಯ್ಯೋ ನಾಯಿ ನನ್ನ ಮಗನೇ, ನಮ್ಮ ಮನೆ ಒಬ್ಸನ್ ಮಾನ ಮರ್ಯಾದೆಲ್ಲ ಕಳಿತಿದ್ಯಾ? ನನಗೇನು ಯಾವಳು ಬಂದ್ಬಿಟ್ಟು ಫಿಟ್ಟಿಂಗ್ ಇಕ್ಲಿಲ್ಲ. ನಾನು ಹೊಲ್ಟಾಕ್ ಬಂದಿದ್ದೆ, ನೀನು ಅವಳು ಕೈ ಕೈ ಹಿಡ್ಕೊಂಡು ನಡ್ಕೊಂಡು ಹೋಯ್ತಿದ್ರಲ್ಲ, ಎಲ್ಲನೂ ನೋಡಿದೀನಿ. ಕಂತ್ರಿ ಬೇವರ್ಸಿ ನನ್ನ ಮಗನೇ. ಅಪ್ಪ ಅಮ್ಮ, ಬುಡಮ್ಮ ಯಾಕೆ ಹೊಡಿತೀಯಮ್ಮ ನೀನು? ನಾನೇನ್ ಮಾಡಿದೀನಿ? ಅವ್ರ ಜೊತೆ ಓಡಾಡಿದ ತಕ್ಷಣ ಏನ ತಪ್ಪ? ಈ ಮೂದೇವಿನ ಮದುವೆ ಮಾಡ್ಕೊಂಡು ನಾನು ಕಟ್ಬಿಟ್ಟಲ್ಲ. ನನಗೆ ಬೇಡ ಇಷ್ಟ ಇಲ್ಲ ಅಂದ್ರೂ ಅನ್ಎಜುಕೇಟೆಡ್ ಇಡಿಯಟ್ ಅಂತ ಅಂದ್ಬಿಟ್ಟು ನಾನು ಕಟ್ಬಿಟ್ಟಲ್ಲ. ಹಾ, ಈಗ ನೋಡ್ರೆ ನನ್ನೇ ಹೊಡಿತಾ ಇದ್ಯಾ? ಥೂ ಬಿಡು. ಅವತ್ತು ನಾನು ಹೇಳಿದ್ದೆ ನಂಗೆ ಇವಳು ಇಷ್ಟ ಇಲ್ಲ, ಇವಳು ಮೂದೇವಿ ಅಂತ ಹೇಳ್ಬಿಟ್ಟು. ಆದ್ರೂ ನೀನು ಕೇಳಲಿಲ್ಲ. ಇವಾಗ ನೋಡು, ನಾನು ಅವ್ರ ಜೊತೆ ಓಡಾಡ್ತಿರೋದಕ್ಕೆ ಮತ್ತೆ ನನ್ನೇ ಹಿಡ್ಕೊಂಡು ಹೊಡಿತಾ ಇದೆಯಾ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ಲಾ ಇರೋದ್ ನೀನೇ ಮಾಡ್ರೆ ಸರಿ ಅನ್ನಂಗ್ ಮಾತಾಡ್ತಾ ಇದ್ಯಾ? ಹಾ, ಏನ್ ಅನ್ಕೊಬಿಟ್ಟಿದ್ಯಾ ನೀನು? ನಿಮ್ಮ ಅಮ್ಮಂಗೆ ಏನು ಗೊತ್ತಾಗಕ್ಕಿಲ್ಲ, ಈಚೆ ಕಡೆಗೆ ಬರಕ್ಕಿಲ್ಲ, ಈಚೆ ಕಡೆ ನಡೆಯಿಸಿ ಏನು ಗೊತ್ತಾಗಕ್ಕಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀಗೋ ನೀನು? ಆ ಅಯ್ಯೋ, ಯಾಕೆ ಹುಟ್ಟಿದ್ದೀರಾ ನೀವಂತೂ? ನನಗೆ ನನ್ನ ಜನ್ಮ ಹಾಳು ಮಾಡಕ್ಕೆ ಅಂತ ಹುಟ್ಬಿಟ್ಟಿದ್ದೀರಾ ನೀವು? ಆ ಲೋಪರು. ಅಮ್ಮ ನೋಡು, ಇನ್ನೊಂದು ಏಟ್ ಹಾಕಿದ್ರು ನಾನು ಇರಕ್ಕಿಲ್ಲ ಶ್ರೇಣಿಯ. ಮನೆ ಬಿಟ್ಬಿಟ್ಟು ಹೊಂಟೋಯ್ತೀನಿ. ಲೇ ಮನಿಯಾಳಿ, ಈಗ ನಿಂಗೆ ಸಮಾಧಾನ ಆಯ್ತಾ ನಿಂಗೆ? ಥೂ, ನೀನು ಈ ಮನೆಗೆ ಬಂದ್ಬಿಟ್ಟೇನಿಯ. ನನ್ಗೆ ಇಷ್ಟೆಲ್ಲ ಆಗಿರೋದು. ಅಮ್ಮ ಮೊನ್ನೆಲ್ಲ ದೆವ್ವ ಹೊಡೆದಂಗೆ ಹೊಡೆದಿದ್ಯಾ ನನಗೆ, ಇವಾಗ ಹೊಡಿತಾ ಇದೆಯಾ? 3 ದಿನ ಆಸ್ಪತ್ರೆನಾಗೆ ಆಯಿಂಟ್ಮೆಂಟ್ಗಳು ಇಂಜೆಕ್ಷನ್ಗಳು ತಗೊಂಡ್ಬಿಟ್ಟು ಬಂದಿದ್ದೀನಿ. ನೀನು ಹೊಡೆದಿರೋ ಏಟ್ಗೆ ಇವಾಗ ಮತ್ತೆ ಹೊಡಿತಾ ಇದೆಯಾ? ಓಹೋ, ಯಾವಾಗ್ಲಾ ಹೊಡೆದಿದ್ದೆ ನಿಂಗೆ? ಆ ಓಹೋ, ಸುಳ್ಳು ಹೇಳೋದ್ ಬೇರೆ ಕಲ್ತಿದ್ಯಾ? ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಆ ಹಿಂಗೆ ಹೊಡೆದ್ಬಿಟ್ಟಿದ್ದೆ ಅಂತ. ನಾಲಯಕ್ ನನ್ನ ಮಗನೇ. ನೋಡು, ಇವತ್ತಿಂದ ಮನೆ ಬಿಟ್ಬಿಟ್ಟು ಎಲ್ಲೋ ಈಚೆ ಕಡೆಗೆ ಹೋಗಂಗಿಲ್ಲ. ಆ ಮೊಬೈಲ್ ಇತ್ತದಲ್ಲ, ಕೊಡ್ಲಾ ಮೊಬೈಲ್ನ? ಕೊಡು. ನೀನು ಹಿಂಗೆ ಆಡ್ಕೋಕ್ ತಗೊಬಿಟ್ಟು ಬರ್ಬೇಕು. ಕೊಡು ಮೊಬೈಲ್ ಇಲ್ಲಿ. ಲೋಪರ್ ನನ್ನ ಮಗನೇ, ಆ ಮೊಬೈಲ್ ಇರೋದಕ್ಕೆ ತಾನೇ ನೀನು ಇಷ್ಟ ಆಟನು ಆಡ್ತಿರೋದು. ನೀನು ಮೊಬೈಲ್ ಇಲ್ಲ ಅಂತಂದಿದ್ರೆ ಆಡ್ತಾ ಇದ್ದ ನೀನು ಇಷ್ಟ ಆಟನ? ಬಾ ಲೇ ಸಸೆ, ಕಿತ್ಕೋ ಬಾ. ಈ ಬೇವರ್ಸಿತಂಗ್ ಮೊಬೈಲ್ ಕಿತ್ಕೋ ಬಾ. ಲೇ, ನಾನೇನ ಹುಡ್ಬಿಟ್ರೆ ಸುಮ್ಮನೆ ಹುಡಾಕಿಲ್ಲ ಅಷ್ಟೇ ಏನಿಯಾ? ಅಮ್ಮ, ನಾನು ಹೆಣ್ಮಗನ, ನನ್ನ ಗಂಡಸು, ನನ್ನ ಮನೆಯಿಂದ ಈಚೆ ಕಡೆಗೆ ಹೋಗ್ಬಾರ್ದು, ಏನು ಮಾಡಬಾರ್ದು ಅಂತಂದ್ರೆ ಏನ್ ಅರ್ಥ? ನೀವಿಬ್ರು ಸೇರ್ಕೊಂಡು ನಾನೇನು ಆಟ ಆಡಿಸ್ತಾ ಇದ್ದೀರಾ ನೀವು? ಹಾ, ಏನು ಬಲವಂತವಾಗಿ ಜೀವನ ಮಾಡಬೇಕು ಅಂತ ಬಲವಂತ ಮಾಡ್ತಾ ಇದ್ದೀಗ ನಮ್ಮ ನೀನು? ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವತ್ತೇ ನೀನನ್ನ ತಾಳಿ ಕಟ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರಲ್ಲ, ಅವಾಗ ಹಿಂಗೆ ಹೇಳ್ಬೇಕಿತ್ತು. ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಾನು ಮದುವೆ ಮಾಡ್ಕೊಂಡ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಬಿಟ್ಟು 1 ವರ್ಷ 2 ವರ್ಷ ಸಂಸಾರ ಮಾಡ್ಬಿಟ್ಟು ಇವಾಗ ಬೇಡ ಅಂತಂದ್ರೆ ಅವತ್ತೇ ನಂಗೆ ಬೇಡ, ಅವಳನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ನಾನು ಯಾಕೆ ಕಾಯ್ಕೊಂಡು ಕುಂತಿರ್ತಿದ್ದೆ? ನನ್ನ ಜೀವನನೂ ಸರೋಗಿರೋದು. ನಾನು ಸಂದಕ್ಕೆ ಏನೇ ಇರ್ತಾ ಇದ್ದೆ. ನಿಮ್ಮಿಂದ ನೆನೆಯ ನಾನು ಹಾಳಾಗೋದೆ ನೋಡಿ. ಈಗಲೇ ಹೇಳ್ತಾ ಇದ್ದೀನಿ, ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿರ್ತಾಳೆ ಹಂಗೆ ಹಿಂಗೆ ಅಂತ ಅನ್ಕೋಬೇಡಿ. ನನಗೂ ಮನ್ಸೈತೆ, ನಂದು ಜೀವನ ಐತೆ. ನನ್ನ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ, ಹತ್ತೆ ಮಾಡೋದೇನಿಯೇ ಸರಿ. ಇವತ್ತಿಂದ ಮನೆ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡಿ, ಮನೆಗೆ ಏನಿಯೇ ಇರಿ. ಮನೆಯಿಂದ ಈಚೆ ಕಡೆಗೆ ಹೋದ್ರೆ ತಾನೇ ನೀವು ಅವಳೆಲ್ಲ ಮೀಟ್ ಮಾಡಕ್ಕೆ ಹೋಗೋದು ಮಾಡೋದು ಎಲ್ಲನೂ. ಮನೆನಾಗೆ ಏನಿಯೇ ಇದು ಬಿಟ್ಟಿದ್ರೆ ಇಂಥ ಕೆಲಸ ಏನೂ ಆಯ್ತಿರ್ಲಿಲ್ಲ. ಮನೆ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡಿ, ಇಲ್ಲೇ ಮನೆನಾಗೆ ಏನಿಯೇ ಬಿದ್ದಿರಿ. ಅತಿ ಆಯ್ತು ಇಬ್ರದನ್ನುವೆ. ಅಮ್ಮ ಏನಮ್ಮ, ನಾನು ಯಾಕೆ ಮನೆಗಿರ್ಬೇಕು? ನನ್ನ ಸತ್ರು ಮನೆಗಿರಕ್ಕಿಲ್ಲ. ಅಯ್ಯಪ್ಪ, ಏನಮ್ಮ ರೌಡಿ ತರ ಆಡ್ತಾ ಇದೆಯಾ? ಮಾತಿಗೆ ಮುಂಚೆ ಅವತ್ ನೋಡಿದ್ರೆ ಎಮ್ಮೆ ಕೊಡ್ದಂಗೆ ಹೊಡೆದು ಸರಿಯಾಗಿ ಹೊಡೆದಿದ್ಯಾ. ಈಗಲೂ ಅದೇ ಕೆಲಸ ಮಾಡ್ತಾ ಇದೆಯಾ? ನಾನು ಏನ್ ಮಾಡಿದೀನಿ ಬಿಡು. ಏನ್ ಹೆಣ್ಮಗನ ಹಿಂಗ್ ಹಿಡ್ಕೊಂಡು ಇದ್ ಮಾಡಕ್ಕೆ? ಇವಳವಳೆ, ಇವಳಿಗೆ ನಾನು ಡೈವರ್ಸ್ ಕೊಟ್ಬಿಡ್ತೀನಿ. ಯಪ್ಪ, ನನ್ನ ಮಗನೇ ಎದ್ದಳು. ರೂಮಾಗ್ ಬಿದ್ದಿರ್ಬೇಕು, ಕೂಳು ನೀರು ಕೊಡಕ್ಕಿಲ್ಲ ಬೇವರ್ಸಿ. ಮನೆ ಮಾನ ಮರ್ಯಾದೆ ಕಳಿಯಕ್ ಸಾಕು, ಸಂದ ಕಳಿತಾ ಇದೆಯಾ ಬಿಡು. ಯಾರಿಗೆ ಹೇಳಿದ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ. ಈ ಮನೆ ಬಿಟ್ಬಿಟ್ಟು ಅದ್ ಯಾರನ ಹೇಳಿ, ನಿನ್ನ ಮಾತ್ರ ಈ ಮನೆ ಬಿಟ್ಬಿಟ್ಟು ನಾನು ಕಳ್ಸೋದಿಲ್ಲ. ಬಿದ್ದಿರು, ಹಿಂಗೆ ನೀ ಬಿದ್ದಿರು. ನಿನಗೈತೆ ಮಗ್ರೆ, ನಿಂಗೆ ಮಾರಿಯಪ್ಪ. ಔತರ ಮಾಡ್ತಿದ್ದೀಗಲ್ವ ನೀನು? ನಿನ್ಗೈತೆ ಕಣ. ಇಷ್ಟಕ್ಕೆ ನೀವು ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ, ಐತೆ ನಿಂಗೆ. ಮನೆ ಬಿಟ್ಬಿಟ್ಟು ಕಳ್ಸಿದ್ರೆ ಕೇಳು, ಕಾಲು ಮುರಿದು 2 ಕಾಲು ಮುರಿದಾಕ್ಬಿಟ್ಟು ಮೂಲೆ ಕೂರಿಸ್ಬಿಡ್ತೀನಿ. ಕಂತ್ರಿ ನನ್ನ ಮಗನೇ, ಕೂರ್ಸಿ ಮೂಲೆಗೆ ಬೇಕಾದ್ರೆ ಊಟ ಹಾಕ್ಬಿಡ್ತೀನಿ. ಆದ್ರೆ ನೀನ್ ಮಾನ ಮರುವದಿ ಕಳೆ ಕೆಲಸ ಮಾಡ್ತಿದ್ಯಲ್ಲ, ಅದನ್ನ ಮಾತ್ರ ನಾನು ಸಹಿಸೋದಿಲ್ಲ. ನೋಡ್ತಾ ಇರು. ಅಮ್ಮ ಏನಮ್ಮ ಮಾಡ್ತಾ ಇದ್ಯಾ? ಯಾಕಮ್ಮ ನೀನು ಹಿಡ್ಕೊಂಡು ಹೊಡಿತಾ ಇದ್ಯಾ? ಬಾಪ ಬಾ. ಅರೆ ಮಾಡಕ್ ದಿನ ಹೊಲ್ಟಕ್ ಹೋಯ್ತೀವಿ ಅಂತ ಹೋಯ್ತಿರಲ್ಲ, ಇಟ್ಟಾಡ್ಕೊಂಡ್ ಬಿಡಕ್ಕೆ ಯಾರ್ಯಾರು ಏನೇನ್ ಮಾಡ್ತಾರೆ ಅನ್ನೋದೇನಿಯ ಗೊತ್ತಾಯ್ತಿಲ್ಲ. ಇನ್ನ ಒಬ್ಬೊಬ್ರ ಮೇಲೆ ಒಂದೊಂದು ಕಣ್ಣಿಕ್ಕಿರ್ಬೇಕು. ಇವ್ನ್ ನೋಡಿದ್ರೆ ಹಿಂಗೆ, ನೀನ್ ನೋಡಿದ್ರೆ ಯಾವ ಕಂತ್ರಿ ಕೆಲಸ ಮಾಡ್ತಾ ಇದೀಯ ನನ್ಗಂತೂ ಗೊತ್ತಿಲ್ಲ. ಯಾರ್ಯಾರು ಏನೇನ್ ಕಂತ್ರಿ ಕೆಲಸ ಈಚೆ ಕಡೆ ಮಾಡ್ತಿದಿರೋ. ಒಂದಿನ ಹೊಲ್ದಾಗ ಬಂದಿದ್ದಕ್ಕೆ ಎಲ್ಲಾರ ಯೋಗ್ಯತೆ ಗೊತ್ತಾಯ್ತು. ಹೇ ಏನ್ಲಾ ರಾಮ, ನೀನು ಏನನ್ನ ಇಂಥ ಅಡ್ದಾರಿ ನೀನು ಹಿಡಿದ್ಬಿಟ್ಟಿದ್ದೀಗ ಏನು? ಅದಕ್ಕೆ ಹೆಂಡತಿ ಹಂಗೋ ಮನೆಯಾಗಿಲ್ಲ, ಹೊಂಟೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ತಿರುಗಿಂತ ಕಂತ್ರಿ ಬುದ್ಧಿ ನೀನೇ ಶುರು ಮಾಡ್ಕೊಂಡ್ಬಿಟ್ಟ ಏನು? ಅಮ್ಮ ಏನ್ ಮಾತಾಡ್ತಿದ್ಯಮ್ಮ ನೀನು? ನಾನು ಯಾಕೆ ಕಂತ್ರಿ ಬುದ್ಧಿಯ ಶುರು ಮಾಡ್ಕೊಂಡ್ಲಿ? ನಂಬಲ್ಲ ಕಣ್ಲಾ, ನಂಬಲ್ಲ. ಯಾರು ಮನೆಯಾಗಿರೋ ಗಂಡಸ್ರು ಯಾರು ನಂಬಕ್ಕಿಲ್ಲ. ಸಾಕು ಮಾಡಿರೋದು ಎಲ್ಲನೂ ಸಾಕು.
ಸರಿಯಾಗಿ ಮಾಡಿದಿರ ಎಲ್ಲನೂ. ಈ ಬೇಕೂಪ್ ನನ್ನ ಮಗ ಅವಳು ಯಾವಳಿಂದೇನೋ ತಿರುಗ್ತಾವ್ರೆ. ಆ ನೀವಿಬ್ರು ಎಲ್ಲರೂ ಹೊಲ್ತಕ್ಕೆ ಬಿದ್ದಿತ್ತಿರಲ್ಲ, ಒಬ್ಬ ನನ್ನ ಮಗ ನನ್ನ ಬಾಯ್ಬಿಟ್ರ ಇವನೇನ್ ಕಂತ್ರಿ ಕೆಲಸ ಮಾಡ್ತಾವನಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ನೀವು 420ಗಳಲ್ವಾ ನನ್ನ ಮಕ್ಳ. ನಿಮ್ಮನ್ನ ಬೆಳೆಸಿರೋ ರೀತಿ ಸರಿ ಇಲ್ವೋ ಇಲ್ಲ ನೀವು ಬೆಳೆದಿರೋ ರೀತಿ ಸರಿ ಇಲ್ವೋ ನನಗಂತೂ ಗೊತ್ತಾಯ್ತಿಲ್ಲ. ಹಾ ಮಾಡೋನೆ ಕಂತ್ರಿ ಕೆಲ್ಸವ ಬೇವರ್ಸಿ ನನ್ನ ಮಗ. ಇವನ್ಗೆ ಮೊದ್ಲು ಎಕ್ಕಡ ತಕೊಂಡ್ ಹಾಕ್ಬಿಡ್ಬೇಕು. ಲೇ ಅಣ್ಣಾಗಿತ್ಕೊಂಡು ಏನ್ಲ ಬಂತು. ನಾಲ್ಕು ಹಾಕದ್ ಬಿಟ್ಬಿಟ್ಟು ಈ ಬೇವರ್ಸಿಗೆ ತಪ್ಪು ಮಾಡ್ದಾಗೆಲ್ಲಾನು ಹಾಕಿದಿದ್ರೆ ಇಂಥ ಗತಿ ಬಂದಿರೋದಿಲ್ಲ ನಮ್ಗೆ. ಅಮ್ಮ ನಾನೇನಮ್ಮ ಮಾಡ್ಲಿ, ಹೊಲ ಆಯ್ತು ಮನೆ ಆಯ್ತು ಅನ್ನಂಗಿತ್ತೀನಿ, ನನಗೇನಮ್ಮ ಗೊತ್ತಾಯ್ತದೆ. ಈಗ ಏನಾಯ್ತು ಯಾರಿಂದ ಓಡಾಡ್ತಾವನಿ ಏಳು, ನೀನ್ ಕಿತ್ತಾಡೋದು ಬೀದಿ ಗಂಟೆ ಕೇಳಿಸ್ತೈತೆ, ಎಲ್ರು ಕೇಳಿಸ್ಕೊಂತಾವ್ರೆ, ಇದ್ರ ಅವಶ್ಯಕತೆ ಐತಾ? ಕೈ ಹಿಡ್ಕೊಂಡು ಕಿಸ್ಕೊಂಡು ಊರ್ ತುಂಬಾ ಓಡಾಡ್ತಾವ್ ನೀನು. ಅದೇ ಜನರು ಗೊತ್ತಾಗಿರ್ತದಂತೆ, ಎಲ್ಲ ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಕೊನೆನಾ ನಮಗ್ ಗೊತ್ತಾಯ್ತದೆ ಅಂತ ಹೇಳ್ತಾರಲ್ಲ, ಹಂಗೆ ಕೊನೆನಾ ನಮ್ಗೆಲ್ಲ ಮುಗ್ದೋದ್ಮೇಲೆ ಗೊತ್ತಾಯ್ತದೆ. ಈ ಬೇವರ್ಸಿ ಇಂಥ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ನನ್ ಮಗುನ ಎಳ್ಕೊಂಡೋಗ್ ರೂಮು ಕೂಡಾಕ್ಲ, ಬಿಡೋದೇ ಬೇಡ ಈಚೆ ಕಡೆಗೆ ಏನಿಯಾ, ಅಲ್ಲೇ ಬಿದ್ದು ಸಾಯ್ಲಿ. ಅವಳು ಯಾವಳ ಜೊತೆನೋ ಚಕ್ಕಂದ ಆಡ್ಕೊಂಡು ಬಿದ್ದವನಂತೆ ಕಂತ್ರಿ ನನ್ನ ಮಗ, ಬೇವರ್ಸಿ ನನ್ನ ಮಗ. ಏನು ಇಂಥ ಕಂತ್ರಿ ಅಂತಂದ್ರೆ ಆಯ್ತು ಬಿಡು. ಐತೆ ನಿಂಗೆ ಮಾಡ್ತೀನಿ ಸರಿಯಾಗಿ. ಅಮ್ಮ ಇವಾಗ ಬಿಡು, ನಾನು ಕೇಳ್ಬಿಟ್ಟು ವಿಚಾರಿಸ್ಕೊತೀನಿ. ಈಗ ನೀನು ಬಿಟ್ಬಿಡಿಲಿ, ಸುಮ್ಮನೆ ಯಾಕೆ ನೀನು ಟೆನ್ಷನ್ ತಗತ್ತೀಯಾ? ಬಿಡು ನಾನು ಕೇಳ್ತೀನಿ. ಎಲ್ಲ ಕೇಳಿಯ ನೀನು? ಸುಮ್ಕಿರ್ಲ, ಕೇಳ್ತಾನೆ. ಏನ್ ಕೇಳಿಲ್ಲ ನೀನು? ಮಾಡೋದೆಲ್ಲ ಅಳ್ಗೆ ಕೆಲಸ ಮಾಡ್ಬಿಟ್ಟವನೇ ಕೇಳ್ತಾನಂತೆ. ಎಲ್ಲ ಆಗೋದ್ಮೇಲೆ ಎಳ್ಕೊಂಡೋಗಿ ನನ್ನ ಮಗನ ರೂಮಾಗ ಹಾಕು, ನೋಡ್ಕತೀನಿ. ಇನ್ನೊಂದ್ಕಿತ ಮನೆಯಿಂದ ಈಚೆ ಕಡೆಗೆ ಹೋಗ್ಲಿ. ಹೋಗ್ಬಿಟ್ಟು ಒಂದ್ ಹೆಜ್ಜೆ ಹೋಗ್ಬಿಟ್ಟು ಆ ಭದ್ರಮ್ಮಂಗೆ ಎಲ್ಲ ಹೇಳ್ಬಿಟ್ಟು ಬರ್ತೀನಿ. ಹುಷಾರ ನಿನ್ ಮಗಳನ್ನ ನೋಡ್ತಾ, ಇಲ್ಲ ಅಂದ್ರೆ ಸುಮ್ಕೆ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಹೇಳ್ಕೊಂಡೋಗಿ ನನ್ನ ಮಗನ. ನೀನೇನಾದ್ರು ಅವ್ರ ಮಂತಕ್ಕೆ ಹೋದ್ರೆ ನನ್ನ ಮೇಲೆ ಆಣೆ ಅಷ್ಟೇ ಏನಿಯಾ. ಅವ್ರ ಮಂತಕ್ಕೆ ನೀನು ಹೋಗ್ಬಿಡ್ದು, ಏನು ಹೇಳ್ಬಾರ್ದು. ಈಗಲೇ ಹೇಳಿದೀನಿ, ಸುಮ್ಮನೆ ಇದ್ಬಿಡಮ್ಮ ನೀನು. ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಎಲ್ಲನೂ ಈ ಮನೆಯಾಳಿಂದನೇ ನೀ ಆಗಿದ್ದು.